ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಆಗಿರೋಂತಹ ರೆಸಿಪಿ ಏನಂತ ಹೇಳಿದ್ರೆ, ಕ್ರಿಸ್ಪಿಯಾಗಿರುವಂತಹ ವೆರಿ ಟೇಸ್ಟಿಯಾಗಿ ವೆರಿ ಸಿಂಪಲ್ಲಾಗಿ ಚಿಕನ್ ಕಬಾಬು ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಬಹಳ ಅಂದರೆ ಭಾಳ ರುಚಿಯಾಗಿರುತ್ತೆ. ಎಷ್ಟು ತಿಂದರೂ ತಿಂತಾನೆ ಇರ್ತೀರ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ವೆರಿ ಈಸಿಯಾಗಿ ನೀವು ಹೋಟೆಲ್ಗಳೆಲ್ಲ ನೋಡಿರ್ತೀರಲ್ವ, ತಿಂದಿರ್ತೀರಲ್ವ. ಸೊ ಅದೇ ಒಂದು ಟೇಸ್ಟ್ ಇರುವಂಥ, ಅದಕ್ಕಿಂತ ಜಾಸ್ತಿ ಟೇಸ್ಟ್ ಇರುವಂಥ ಚಿಕನ್ ಕಬಾಬು ಭಾಳನೇ ರುಚಿಯಾಗಿ ಮಾಡ್ಬೋದು. ಸೊ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋವಷ್ಟು ಚಿಕನ್ನ ನೀಟಾಗಿ ಒಂದು 2-3 ಸರಿ ವಾಶ್ ಮಾಡಿಬಿಟ್ಟು ತೆಗೆದಿರೋ ಅಂಥದ್ದು. ಸೊ ಇದಕ್ಕೆ ನಾನಿವಾಗ ಒಂದೂವರೆ ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಒಂದೇ ಹಾಕೋದು ನಾನು ಕಲರ್ಗೆ. ಸೊ ಇದು ಏನಂತ ಹೇಳಿದ್ರೆ ಕಲರ್ಗೂ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಯಾವುದೇ ರೀತಿ ಕಲರ್ ಕೂಡ ಹಾಕ್ತಾಯಿಲ್ಲ. ನೆಕ್ಸ್ಟು 2 ತೇಜು ಕಬಾಬ್ ಪೌಡರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ನೀವು ಅರ್ಧ ಕೆ ಜಿ ಚಿಕನ್ಗೆ 2 ಪ್ಯಾಕೆಟ್ ಪೌಡರು ಇದಕ್ಕೆ ಬೇಕಾಗುತ್ತೆ. ಸೊ ಭಾಳ ಚೆನ್ನಾಗಿರುತ್ತೆ ಈ ತೇಜು ಕಬಾಬ್ ಪೌಡ್ರಂತೂ. ಕಬಾಬ್ ಪೌಡ್ರಿಗೆ ಸೊ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿವಾಗ 1 ಮೊಟ್ಟೆ ಹಾಕ್ತಾಯಿದ್ದೀನಿ. ಅರ್ಧ ಕೆ ಜಿ ಚಿಕನ್ಗೆ 1 ಮೊಟ್ಟೆ ಹಾಕ್ಕೊಳ್ಳಿ. ಸೊ ಹಾಕ್ಬಿಟ್ಟು ನೀಟಾಗಿ ಇದಿಷ್ಟು ಹಾಕ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ಳಿ. ಒಂದು 1/2 ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ನೀಟಾಗಿ ಕೈಯಿಂದನೇ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ನೀಟಾಗಿ ನಾವು ಎಷ್ಟು ಚೆನ್ನಾಗಿ ನೀಟಾಗಿ ಇದನ್ನು ಬ್ಲೆಂಡ್ ಮಾಡಿ ಕಲಿಸ್ತೀವೋ ಅಷ್ಟು ರುಚಿಯಾಗಿರುತ್ತೆ ಇದು. ಸೊ ಹಾಗೆಯೇ ಮ್ಯಾರಿನೇಟ್ ಮಾಡಲಿಕ್ಕೂ ಒಂದು ಸ್ವಲ್ಪ ಸಮಯ, ಒಂದು 20 ಮಿನಿಟ್ಸ್ ಇದನ್ನು ಬಿಟ್ಟುಬಿಡಬೇಕು. ಸೊ ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ಚಿಕನಲ್ಲಿ ಏನಂತ ಹೇಳಿದ್ರೆ ಈ ಕಬಾಬಲ್ಲಿ ಸ್ಕಿನ್ ಇರಬೇಕು. ವಿತೌಟ್ ಸ್ಕಿನ್ ತಗೊಳಕ್ಕೆ ಹೋಗಬೇಡಿ, ವಿತ್ ಸ್ಕಿನ್ ಹಾಕಿಬಿಡಿ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ವಿತೌಟ್ ಸ್ಕಿನ್ ಹಾಕೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಈ ರೀತಿಯಾಗಿ ನೀಟಾಗಿ ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ಫಸ್ಟಿಗೆ. ಸೊ ಇದಿಷ್ಟನ್ನೇ ನಾನು ಹಾಕುವಂಥದ್ದು, ಮತ್ತು ಬೇರೆ ಏನೂ ಹಾಕ್ತಾಯಿಲ್ಲ. ಮೊಟ್ಟೆ ಹಾಕಿದ್ದೀನಿ, ಕಬಾಬ್ ಪೌಡ್ರು, ಅರಿಶಿನ, ಅಚ್ಚ ಖಾರದ ಪುಡಿ ಇದಿಷ್ಟನ್ನು ಹಾಕಿಬಿಟ್ಟು ಒಂದು 20 ನಿಮಿಷ ಮುಚ್ಚಿಡ್ತಾಯಿದ್ದೀನಿ. ನಂತರ ಇಲ್ಲಿ ಆಯಿಲ್ ಚೆನ್ನಾಗಿ ಕಾದ ನಂತರ ಒಂದು 20 ನಿಮಿಷ ಬಿಟ್ಬಿಟ್ಟು ಸೊ ಇದನ್ನು ಹಾಕಿ ಬಹಳ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಗರಿ ಆಗೋವರೆಗೂ ನಾವು ಕರಿತಾ ಬರಬೇಕು. ಸೊ ವೆರಿ ಈಸಿಯಾಗಿ ನೋಡಿದ್ರಲ್ವ ಚಿಕನ್ ಕಬಾಬ್ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂಥೇಳಿ. ಇದಕ್ಕಿಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾರೆ. ಸೊ ಅದು ಹಾಕೋದ್ರಿಂದ ಒಂಥರ ಇದು ಅನಿಸ್ಬಿಡುತ್ತೆ, ಖಾರವಾಗಿ ಆ ಥರ ಅನಿಸ್ಬಿಡುತ್ತೆ. ಅದಕ್ಕಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಬೇಕು ಅಂತ ಅನಿಸಿದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು. ನೋಡಿ ಇವಾಗ ಈ ರೀತಿಯಾಗಿ ಕರೆದ್ಬಿಡಿ ಎಲ್ಲದನ್ನೂ ಕೂಡ. ನೋಡಿ ಇಷ್ಟೇ, ವೆರಿ ಸಿಂಪಲ್ಲಾಗಿ ಚಿಕನ್ ಕಬಾಬ್ನ ಬಹಳ ಟೇಸ್ಟಾಗಿ ಒಂದು ರುಚಿಕರವಾಗಿ ಮಾಡ್ಕೋಬೋದು. ಭಾಳ ಕ್ರಿಸ್ಪಿಯಾಗಿರುತ್ತೆ. ಸೊ ಚಿಕನ್ ಕಬಾಬ್ ರೆಡಿ ಆಯಿತು. ಸೊ ಹಾಗಿದ್ದರೆ ಈ ವಿಡಿಯೋ ನಿಮಗೆಲ್ಲರೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಮುಂದಿನ ಒಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಸೊ ಮುಂದಿನ ಒಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.